स्फटिकाकृतिम् आधारं सर्वविद्यानां हयग्रीवमुपास्महे ब्रह्मस्वरूपा परमा ज्योतिरूपा सनातनी सर्वविद्यादिदेवीया तस्यै वाची नमो नमः। अतः पूर्णं जगत्प्राणां संस्कृतं गुरुं कृषिकं सैनिकं गाञ्च वन्दे भारतमातरम्। नारायण। सत्यं जयति नानृतम् ಸತ್ಯವೇ ಗೆಲ್ಲುತ್ತದೆ ಏಕೋನ ತ್ರಿಂಶಃ ಪಾಠಃ ಏಕೋನ ಏಕ ಊನ ಒಂದು ಕಮ್ಮಿ ಇರುವ ತ್ರಿಂಶಃ ನಾರಾಯಣ ತ್ರಿಂಶಃ ಅಂದ್ರೆ 30 30ನೆಯದ್ದು ಒಂದು ಕಮ್ಮಿ ಇರುವ 30ನೆಯದ್ದು ಅಂದ್ರೆ 29ನೆಯ ಪಾಠವು ಸತ್ಯಂ ಜಯತಿ ಸತ್ಯವೇ ಗೆಲ್ಲುತ್ತದೆ ನಾನೃತಂ ಅನೃತವು ಸುಳ್ಳು ಗೆಲ್ಲುವುದಿಲ್ಲ ಅನೃತಂ ನ ಜಯತಿ ಇತ್ಯರ್ಥಃ ತತ್ರ ಪದಾನಿ ಕಾನಿಚಿತ್ लिखितानि सन्ति ज्यायसी कनीयसी तदीयः मदीयः यदि तर्हि ज्यायसी ज्यायसी चेत् कर्मणस्ते मता बुद्धिर्जनार्दन तत्किं कर्मणि घोरे मां नियोजयसि ಕೇಶವ ಅಂತ ಗೀತೆಯಲ್ಲಿ ಕೃಷ್ಣನ ಹತ್ರ ಅರ್ಜುನ ಪ್ರಶ್ನೆ ಮಾಡುವಾಗ ಈ ಶಬ್ದವನ್ನು ಬಳಸಿದ್ದು ಜ್ಯಾಯಸಿ ಚೇತ್ ಕರ್ಮಣಃ ಬುದ್ಧಿ ಕರ್ಮಣಃ ಜಾಯಸಿ ಚೇತ್ ಬುದ್ಧಿಯೇ ತಿಳುವಳಿಕೆ ಚಟುವಟಿಕೆಗಿಂತ ದೊಡ್ಡದು ಅಂತಾದ್ರೆ ನನ್ನನ್ನು ಯಾಕೆ ನೀನ್ ಚಟುವಟಿಕೆ ರೂಪವಾದ ಯುದ್ಧಕ್ಕೆ ಪ್ರಚೋದನೆ ಮಾಡ್ತಾ ಇದ್ದಿ ಅಂತ ಕೇಳುವಾಗ ಜಾಯಸಿ ಅನ್ನುವ ಶಬ್ದವನ್ನು ಬಳಸಿದ್ದಾನೆ ಜಾಯಸಿ ಅಂದ್ರೆ ಹಿರಿದು ದೊಡ್ಡದು ಕನೀಯಸಿ ಅದರ ಉಲ್ಟಾ ಜಾಯಸಿ ಹೆಚ್ಚು ದೊಡ್ಡದು ಕನೀಯಸಿ ಚಿಕ್ಕದು ಕನೀಯಸಾಂ ಬಾಲಾನಾಂ ವೃಂದಗಾನಂ ಚಿಕ್ಕವರಾದ ಮಕ್ಕಳ ಹಾಡುಗಾರಿಕೆ ಈ ಸ್ವಾಮಿಗಳಿಗೆ ಹೇಳುವಾಗ ದೊಡ್ಡವರಾದ ಶ್ರೀಗಳು ಚಿಕ್ಕವರಾದ ಶ್ರೀಗಳು ಅಂತ ಇಬ್ಬರಿಗಿದೆ ಅಂತ ಹೇಳುವಾಗ ಈ ಶಬ್ದವನ್ನು ಬಳಸುವುದಿದೆ ಹಾಗಾದ್ರೆ ಪುಲ್ಲಿಂಗದಲ್ಲಾಗುತ್ತೆ ಜಾಯಾನ್ ಸಹ ಶ್ರೀಪಾದಾಹ ಕನೀಯಾನ್ ಸಹ ಶ್ರೀಪಾದಾಹ ಅಂತ ವಸ್ತುತಃ ಕನೀಯಾನ್ ಕನೀಯ ಅಂತ ನಪುಂಸಕಲಿಂಗ ಕನೀಯಸಿ ಅಂತ ಸ್ತ್ರೀಲಿಂಗದ ರೂಪ ಇಲ್ಲಿ ಎರಡೂ ಇರುವುದು ಜಾಯಸಿ ಕನೀಯಸಿ ಅಂತ ತದೀಯ ಮದೀಯ ಎರಡು ಪುಲ್ಲಿಂಗ ಅವನಿಗೆ ಸಂಬಂಧಿಸಿದ್ದು ತದೀಯ ನನಗೆ ಸಂಬಂಧಿಸಿದ್ದು ಮದೀಯ ನಮ್ಗೆಲ್ರಿಗೂ ಸಂಬಂಧಿಸಿದ್ದು ಮದೀಯ ಅಂದ್ರೆ ನನಗೆ ಸಂಬಂಧಿಸಿದ್ದು ನಮಗೆ ಸಂಬಂಧಿಸಿದ್ದು ಅಂತ ಹೇಳುವಾಗ ಅಸ್ಮದೀಯ ಅಂತ ಆಗುತ್ತೆ ಅಸ್ಮದೀಯ ಅಂದ್ರೆ ನಾವೇ ನಮ್ಗೆಲ್ರಿಗೂ ಸಂಬಂಧಿಸಿದ್ದು ಮದೀಯ ಅಂದ್ರೆ ನನಗೆ ಸಂಬಂಧಿಸಿದ್ದು ಯದಿ ತರ್ಹಿ ಅನ್ನೋದು ಅದು ಜೋಡಿ ಪದ ಅದನ್ನು ಪ್ರತ್ಯೇಕವಾಗಿ ಪ್ರಯೋಗಿಸುವುದು ಕಷ್ಟ ಕೆಲವೊಂದು ಸರ್ತಿ ತರ್ಹಿ ಅನ್ನೋದನ್ನ ಪ್ರಯೋಗಿಸದೇ ಇರಬಹುದು ಅದು ಅಂಡರ್ಸ್ಟುಡ್ ಒಂದ್ ವೇಳೆ ನಾನು ಬರ್ಲಿಲ್ಲ ಅಂದ್ರೆ ನೀನೇ ಬಂದ್ಬಿಡು ಆವಾಗ ಒಂದು ವೇಳೆ ಅನ್ನೋದಕ್ಕೆ ಮತ್ತೆ ಅದಕ್ಕೆ ಉತ್ತರವಾಗಿ ಹಾಗಾದ್ರೆ ಹೀಗಾದ್ರೆ ಹಾಗಾದ್ರೆ ಯಾವತ್ತೋ ಅವತ್ತು ಅಂತ ನಾವು ಇಂಥ ತುಂಬಾ ಇದೆ ತುಂಬಾ ಶಬ್ದಗಳಿವೆ ಯಾರೋ ಅವನೇ ಯಾವಳೋ ಅವಳೇ ಯಾವುದೋ ಅದೇ ಅಂತ ಹೇಳುವ ಹಾಗೆ ಯದಿ ತರ್ಹಿ ಒಂದು ವೇಳೆ ಹೀಗಾದ್ರೆ
ಒಂದು ವೇಳೆ ಹಾಗಾದ್ರೆ ಅದನ್ನೇ ಉಪಯೋಗಿಸುತ್ತೇನೆ. ತರ್ಹಿ ಹಾಗಾದರೆ, ಹಾಗಿದ್ದರೆ. ಆಸೀತ್ ಪುರ, ಯಾರಾದ್ರೂ ಓದಿ, ಒಬ್ರು, ಎಲ್ರು ಓದಿ. ಅವ್ರು ಇವರು ಅಂತ ಹುಡುಕುದ್ ಬೇಡ, ಕಂಟಿನ್ಯೂಸ್ ಆಗಿ. ಅರ್ಥ ಗೊತ್ತಾಗ್ಲಿಲ್ಲ ಅಂದ್ರೆ ತೊಂದರೆ ಇಲ್ಲ, ಓದಿ. ಆಸೀತ್ ಓದಿ ಸರಿ ಅವರೇ, ನಾನು ನೆಕ್ಸ್ಟ್ ಓದ್ತೀನಿ. ಆಸೀತ್ ಪುರ ಸುವರ್ಣಪುರೇ ಧನವಾನ್ ಕಶ್ಚಿತ್ ವೈಶ್ಯಃ. ಮುಂದಿನ ಅದರ ಅರ್ಥ. ಆಸೀತ್ ಅಂದ್ರೆ ಇದ್ದಾನ್. ಹಿಂದೆ ಯಾವಾಗ ಸುವರ್ಣಪುರದಲ್ಲಿ ಒಬ್ಬ ಧನವಂತವಾದ ವ್ಯಾಪಾರಿ ಇದ್ದ. ಸಮೀಚೀನ. ನೆಕ್ಸ್ಟ್ ಬೇರೆಯವ್ರು ಹೋಗ್ಬೇಕು. ಮತ್ತೆ ಸೆಕೆಂಡ್ ರೌಂಡ್ ಹೋಗೋಣ. ತಸ್ಯ ದ್ವೇ ಭಾರ್ಯೌ ಆಸ್ತಾಂ. ಭಾರ್ಯೆ ಅಂತಿದೆಯಾ, ಭಾರ್ಯವು ಅಂತಿದೆಯಾ? ಭಾರ್ಯೆ ಕರೆಕ್ಟ್, ಆಸ್ತಾಂ ಅಲ್ವಾ? ಅವನಿಗೆ ಇಬ್ಬರು ಹೆಂಡತಿಯರು ಇದ್ದರು. ಅವನಿಗೆ ಇತ್ಯಸ್ಯ ಕಸ್ಯ? ತಸ್ಯ ಅವನಿಗೆ ಸುವರ್ಣಪುರ ವೈಶ್ಯ ಅಂತ ಒಂದು ರಾಜ ಇದ್ನಲ್ಲ, ಅವನಿಗೆ. ವಿಭಕ್ತಿ ಕಥಾ. ಏನಾಚಾರ್ಯ ಬಿಟ್ಟು ಬಿಟ್ಟು ಬರ್ತಾ ಇದೆ, ಕೇಳಿಸ್ಲಿಲ್ಲ. ವೈಶ್ಯ ಶಬ್ದದ ಷಷ್ಠಿ ವಿಭಕ್ತಿ ಹೇಗಾಗುತ್ತೆ? ವೈಶ್ಯ ವೈಶ್ಯಸ್ಯ. ಸಮೀಚೀನ. ಇದಾಗತ್ತಾ ನೋಡಿ, ಧನವಾನ್ ಅಂತ ಶಬ್ದ ಇದೆ, ಅದರ ಷಷ್ಠಿ ವಿಭಕ್ತಿ ಏನಾಗುತ್ತೆ? ಧನವಾನ್ ಅಂದ್ರೆ ದುಡ್ಡು ಉಳ್ಳವನು. ಭವಾನ್, ಭವಾನ್ ಶಬ್ದ ರೂಪನ. ಕರೆಕ್ಟ್. ಸರಿ, ಗೊತ್ತಿಲ್ಲ. ಭವಾನ್ ಭವಂತೌ ಭವನ್. ಭವತಃ ಅಂತಲ್ವಾ? ಹಾ ಹಾ, ಧನವಾನ್ ಇದ್ದಾಗ ಅದರದ್ದು ಷಷ್ಠಿ ವಿಭಕ್ತಿ ತಾನೇ ಕೇಳ್ತಾ ಇದ್ದೀರಿ, ಧನವಾನ್ದು? ಹೌದು. ಓನನ್ ಗೊತ್ತಾಗ್ತಾ ಇಲ್ಲ ಆಚಾರ್ಯ. ಧನವಾನ್ ಭವಾನ್ ಭವತಃ ಅಲ್ವಾ? ಹಾ, ಭವಾನ್ ಭವತಃ, ಧನವಾನ್. ಭವಾನ್ ಭವಂತೌ ಭವಂತಃ. ನಾನು ಷಷ್ಠಿನೇ ಕೇಳ್ತಾ ಇದ್ದೇನೆ. ನೀವು ಮುಂದೆ ಹಾಗೆ ಹೇಳುದಾದ್ರೆ ಹಾಗೆ ಹೇಳಿ, ತೊಂದರೆ ಇಲ್ಲ. ಭವಾನ್ ಭವಂತೌ ಭವಂತಃ ಧನವಾನಸ್ಯನ. ಈಗ ಭವಾನ್ ಭವಂತೌ ಭವಂತಃ ಭವಂತಂ ಭವಂತೌ ಭವತಃ ಭವತಾ ಭವದ್ಭ್ಯಾಂ ಭವದ್ಭಿಃ ಭವತೆ ಭವದ್ಭ್ಯಾಂ ಭವದ್ಭ್ಯಃ, ಇದು ಚತುರ್ಥಿ. ಭವತಃ ಭವದ್ಭ್ಯಾಂ ಭವದ್ಭ್ಯಃ ಪಂಚಮಿ. ಭವತಃ ಭವತೋಃ ಭವತಾಂ ಷಷ್ಠಿ. ಭವತಿ ಭವತೋಃ ಭವತ್ಸು ಸಪ್ತಮಿ. ಭವತಾ ಭವತಃ ಅಂತ ಷಷ್ಠಿ ಬಂತು. ಹಾಗೆ ಧನವತಃ, ಧನವಾನ್ ಧನವಂತೌ ಧನವಂತಃ ಧನವಂತಂ ಧನವಂತೌ ಧನವತಃ ಧನವತಾ ಧನವದ್ಭ್ಯಾಂ ಧನವದ್ಭಿಃ ತೃತೀಯ. ಧನವತೆ ಧನವದ್ಭ್ಯಾಂ ಧನವದ್ಭ್ಯಃ ಚತುರ್ಥಿ. ಧನವತಃ ಧನವದ್ಭ್ಯಾಂ ಧನವದ್ಭ್ಯಃ ಚತುರ್ಥಿ. ಧನವತಃ ಧನವತೋಃ ಧನವತಾಂ ಷಷ್ಠಿ. ಧನವತಿ ಧನವತೋಃ ಧನವತ್ಸು ಸಪ್ತಮಿ. ಹಾಗೆ ಆ ಶಬ್ದದ ಒಂದು ಅಭ್ಯಾಸ ಆದಾಗ ಉಳಿದದೊಂಚೂರು ಸುಮ್ಮನೆ ಪ್ರಾಕ್ಟೀಸ್ ಟ್ರೈ ಮಾಡಿದ್ರೆ, ಈ ಕಷ್ಟಿತ್ ಅನ್ನೋದಕ್ಕೆ ಏನು ವಿಭಕ್ತಿ ವ್ಯತ್ಯಾಸ ಮಾಡ್ಲಿಕ್ಕೆ ಬರುವುದಿಲ್ಲ, ಅಂದ್ರೆ ಅವ್ಯಯ ಆದ್ರಿಂದ. ಧನವತಃ ವೈಶ್ಯಸ್ಯ ದ್ವೇ ಭಾರ್ಯೆ ಆಸ್ತಾಂ. ಧನವಂತನಾದ ವ್ಯಾಪಾರಿಗೆ ಇಬ್ಬರು ಹೆಂಡತಿಯರು ಇದ್ದರು. ಆಸ್ತಾಂ ಅನ್ನೋದು ಆಸೀತ್ ಅನ್ನೋದರ ದ್ವಿವಚನ. ಆಸೀತ್ ಆಸ್ತಾಂ ಆಸನ್, ಆಸೀಹಿ ಆಸ್ತಂ ಆಸ್ತಾ, ಆಸಂ ಆಸ್ವ ಆಸ್ಮಾ ಅಂತ. ಸರಿ, ಮುಂದೆ. ಧನ್ಯವಾದ. ನಾನೇ ಓದ್ಲಾ, ಬೇರೆ ಯಾರು ಓದ್ಬೇಕಾ? ತಯೋರ್ಜಯಸಿ ವೈದ್ಯ. ಇನ್ನು ಓದಿಯಾಗಿದೆ. ಓ, ಬೇರೆ ಯಾರು? ಓಕೆ.
ಏನಾಗ್ಬೇಕು? ತಯೋಃ ತಯೋಹೋ ಅಂದ್ರೆ ಅವರಿಬ್ಬರಿಗೆ. ಅವರಿಬ್ಬರಿಗೆ ದ್ವಿವಚನ. ಷಷ್ಠಿ ಇಲ್ಲಿ ದ್ವಿವಚನ ತೆಗೆಯೋಣ. ಆಯ್ತಾ? ಅವರಿಬ್ಬರಲ್ಲಿ ಅವರಿಬ್ಬರಲ್ಲಿ ಜಯಸಿ ಅಂದ್ರೆ ದೊಡ್ಡವಳು ಆ ವೈದ್ಯ ಅಂತ ಅವಳ ಹೆಸರು. ವಂದ್ಯ ಅಂತ ಅದು. ವಂದ್ಯ ಅನ್ನೋಳು ದೊಡ್ಡವಳ ಹೆಸರು. ಅವರಿಬ್ಬರಲ್ಲಿ ದೊಡ್ಡವಳ ಹೆಸರು ವಂದ್ಯ. ಆದ್ರೆ ಇಲ್ಲಿ ವಂದ್ಯ ಇದೆ. ವಂದ್ಯ. ಓಕೆ, ವಂದ್ಯ. ಓಕೆ. ಅಂದ್ರೆ ಬಂಜೆ ಅಂತ ಅರ್ಥ. ಮಕ್ಕಳಿಲ್ಲದವಳು ಅನ್ನೋದಕ್ಕೆ ಸಂಸ್ಕೃತದಲ್ಲಿ ವಂದ್ಯ ಅನ್ನೋ ಶಬ್ದ ಇದೆ. ಜ್ಯಾಯಸಿ, ಅದು ಜ್ಯಾಯಸಿ ಅಲ್ಲ, ಜ್ಯಾಯಸಿ. ಜ್ಯಾಯಸಿ ಅಂತ ಮೇಲೆ ಬಂತಲ್ವಾ, ಜ್ಯಾಯಸಿ, ಕನಿಯಸಿ. ತಯೋ ಅವರಿಬ್ಬರಲ್ಲಿ ಜಾಯಸಿ ದೊಡ್ಡವಳು, ವಂದ್ಯ ಮಕ್ಕಳಿಲ್ಲದವಳು. ಕನೀಯಸೀತು ಪುತ್ರಮೇಕಂ ಪ್ರಾಪುತ. ಪುತ್ರಮೇಕಂ ಚಿಕ್ಕವಳಿಗಂತೂ ಒಂದು ಮಗು ಇದೆ. ಮಗು ಹುಟ್ಟಿತು. ಹೆತ್ತಳು. ಹಾ ಹಾ. ಪುತ್ರ ಅಂದ್ರೆ ಗಂಡು ಮಗನನ್ನು ಹೆತ್ತಳು. ಏಕಂ ಪುತ್ರಂ, ಒಂದು ಮಗನನ್ನು, ಒಬ್ಬ ಮಗನನ್ನು, ಪ್ರಾಸೂತ ಹೆತ್ತಳು. ನೆಕ್ಸ್ಟ್ ಯಾರಾದ್ರೂ ಹೇಳ್ತೀರಾ? ನಮಸ್ತೆ ಆಚಾರ್ಯರೇ. ते द्वे अपि तं बालं स्नेहेनापोषयताम्. ते द्वे ಅವರು ಇಬ್ಬರು, ते द्वे अपि ಅವರಿಬ್ಬರೂ ಕೂಡ, ತಂ ಬಾಲಂ ಆ ಮಗುವನ್ನು, ಸ್ನೇಹೇನಾಪೋಷಯತಾಂ ಸ್ನೇಹೇನ ಪ್ರೇಮದಿಂದ, ಆಪೋಷಯತಾಂ ನೋಡಿಕೊಂಡರು, ಪೋಷಿಸಿದರು. ಅಪೋಷಯತಾಂ ಅಂತ ಆದ್ರೆ ಅಪೋಷಯತಾಂ ಅಪೋಷಯತಾಂ ಅಪೋಷಯತ್, ಅಪೋಷಯತಾಂ, ಅಪೋಷಯನ್. ಏನರ್ಥ? ಪೋಷಿಸಿದರು. ಒಟ್ಟು ವಾಕ್ಯ. ಅವರಿಬ್ಬರೂ ಕೂಡ ಆ ಮಗುವನ್ನು ಪ್ರೇಮದಿಂದ ಪೋಷಿಸಿದರು. ಆ ಇಬ್ಬರು ಅಂದ್ರೆ ಯಾರೆಲ್ಲ? ವೈಶ್ಯಸ್ಯ ದ್ವೇ ಭಾರ್ಯೆ, ಆ ವೈಶ್ಯನ ಇಬ್ಬರು ಹೆಂಡತಿಯರು. ಅಪಿ ಶಬ್ದ ಏನು ಹೇಳುತ್ತೆ? ಕೂಡ, ಸಮುಚ್ಚಯ. ದ್ವೇ ಅಪಿ ಇಬ್ಬರೂ ಕೂಡ. ಕರೆಕ್ಟ್. ತಂ ಬಾಲಂ ಯಾವ ವಿಭಕ್ತಿ? ತಂ ಬಾಲಂ ಯಾವ ವಿಭಕ್ತಿ? ದ್ವಿತೀಯ ವಿಭಕ್ತಿ. ಸಮೀಚೀನ. ದ್ವಿತೀಯ ಏಕವಚನ. ತೃತೀಯ ಇದರಲ್ಲಿ ಯಾವುದಿದೆ ಶಬ್ದ? ಬಾಲೇನ. ಬಾಲೇನ. ಸರಿ, ಅದು ನೀವು ಮಾಡಿ ಹೇಳ್ತಾ ಇದ್ರಿ. ಈ ವಾಕ್ಯದಲ್ಲಿ ತೃತೀಯ ವಿಭಕ್ತಿ ಯಾವುದಿದೆ ಪದ? ಸ್ನೇಹೇನ. ಸರಿ. ಸ್ನೇಹೇನ ಅಪೋಷಯತಾಂ, ಇಬ್ಬರೂ ಸೇರಿ ಪ್ರೀತಿಯಿಂದ ನೋಡಿಕೊಂಡರು. ಸರಿ, ಮುಂದಿನ ವಾಕ್ಯ ಮುಂದೆ ಯಾರಾದ್ರೂ ಓದಿ. ಅಥ ಕಿಯತಾಪಿ ಕಾಲೇನ ಸ ವೈಶ್ಯಃ ಕಾಲಧರ್ಮಂ ಗತಃ. ಅಥ ಅನಂತರ, ಕಿಯತಾಪಿ ಕಾಲೇನ ಅಂದ್ರೆ ಎಷ್ಟೋ ಕಾಲದ ನಂತರ,
ಆ ವೈಶ್ಯನು ಕಾಲಧರ್ಮಂ ಅಂದ್ರೆ ಆ, ಅಸುನೀಗಿದ ಅಂತನ ಎಲ್ಲರ ಕಾಲದ ಧರ್ಮ ಏನು? ಆ ಎಲ್ಲರ ಕಾಲದ ಧರ್ಮ ಏನು? ಕಾಲಧರ್ಮ ಅಂದ್ರೆ ಮ್, ಮೃತ್ಯು. ಮೃತ್ಯು. ಮೃತ್ಯು ಹೊಂದಿದ. ಎಲ್ಲರ ಕಾಲಕ್ಕೂ ಒಂದು ಕೊನೆ ಇದೆಯಲ್ವಾ? ಹಾ ಅಥವಾ ಕಾಲ ಅಂದ್ರೆ ಯಮ ಅಂತ ಇಟ್ಕೊಂಡ್ರೆ, ಕಾಲ ಧರ್ಮ ಅಂದ್ರೆ ಯಮನ ಧರ್ಮ ಅವರವರ ಆಯುಷ್ಯ ಮುಗ್ದ್ಮೇಲೆ ಕರ್ಕೊಂಡು ಹೋಗ್ರಿ. ಆ ಧರ್ಮವನ್ನು, ಕಾಲ ತನ್ನ ಧರ್ಮವನ್ನು ಪಾಲಿಸ್ಲಿಕ್ಕೆ ಇವನು ಅನುಕೂಲನಾದ. ಕಾಲ ಧರ್ಮ ಉಪೇಯಿವ, ಕಾಲನ ಧರ್ಮವನ್ನು ಅವನ ಕರ್ತವ್ಯ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟ ಅಂದ್ರೆ ಇವನು ಪ್ರಾಣ ಬಿಟ್ಟ ಅಂತ. ಹಾ ಮುಖ್ಯ ಅರ್ಥ ಕಾಲಧರ್ಮ ಅಂದ್ರೆ ಪ್ರತಿಯೊಂದು ಕಾಲವೂ ಕೂಡ ಸಾಪೇಕ್ಷ, ಅದು ಮುಗಿಯತ್ತೆ. ಹಾಗೆ ಇವನ ಕಾಲವು ಮುಗೀತು, ಉಪೇಯಿವ ಹೊಂದಿದ. ಕಾಲ ಮುಂದೆ ಹಾ ಸ್ವಲ್ಪ ಒಂದು ಹೇಳಿ. ಕಾಲ ಮುಗಿಯದು ಅಂತ ಇದೆಯಾ ಅಂತ. ಅಲ್ಲ, ಸಣ್ಣ ಸಣ್ಣ ಕಾಲ ಮುಗಿಯತ್ತಲ್ಲ. ಈಗ ಹುಟ್ಟಿದ್ದ ಕಾಲ ಮುಗಿಯತ್ತಲ್ವಾ? ಹಾ ಈಗ ಹುಟ್ಟಿದ್ರೆ ಅದು ಎಷ್ಟು ವರ್ಷ ಇರ್ಬೇಕು, ಎಷ್ಟು ಕಾಲ ಇರ್ಬೇಕು, ಆ ಕಾಲ ಮುಗಿಯುವುದು ಅಂತಿದೆಯಲ್ವಾ? ಹಾ ಅದರ ಕಾಲ ಮುಗಿಯುವುದು ಅಂದ್ರೆ ಅದನ್ನೇ ಅದು ಕೊನೆ ಆಗುದು ಅಂತ ಹೇಳುದು. ಸರಿ. ಮುಂದೆ ಕಾಲೇನ ಅಲ್ಲಿ ಯಾವ ವಿಭಕ್ತಿ ಅದು? ತೃತೀಯ ವಿಭಕ್ತಿ. ಕಿಯತಾಪಿ ಯಾವ ಸಂಧಿ? ಸವರ್ಣ ದೀರ್ಘ ಸಂಧಿ. ಕಿಯತ ಯಾವ ವಿಭಕ್ತಿ? ಆ ಇದು ಅವ್ಯಯ ಅನ್ಸುತ್ತಲ್ವಾ ಅದು. ತೃತೀಯ ವಿಭಕ್ತಿಕ ಅವ್ಯಯ. ಹಾ ಲಿಂಗ ಇರಲ್ಲ ಅಲ್ಲ? ಅವ್ಯಯ ಅದನ್ನ ಇರಲ್ಲ, ಅದರ ರೂಪವೇ ಈಗ ಚಿರೇಣ ಆಗತಃ, ಚಿರಸ್ಯ ಕಾಲಸ್ಯ, ಚಿರಂ ಕಾಲಂ. ಎಲ್ಲ ಕಡೆ ಚಿರ ಶಬ್ದ ಆಯಾ ವಿಭಕ್ತಿಗೆ ಇದ್ದ ಹಾಗೆ ಇರುತ್ತೆ, ಆದ್ರೆ ಅದು ಶಬ್ದದಿಂದ ರೆಡಿಯಾದ ವಿಭಕ್ತಿ ಅಲ್ಲ. ಹಾ ಅವ್ಯಯ ಅದೇ ವಿಭಕ್ತಿಕವಾದ ಅವ್ಯಯ ಅದು. ಸರಿ. ಅದು ಕಿಯತಾನ ಕಿಯತಾ, ಓಕೆ. ಕಿಯತೋ ಕಿಯತಃ, ಕಿಯತಂ ಕಿಯತೋ ಕಿಯತಃ, ಕಿಯತಾ ಅಂತ ನಡೆಸ್ಲಿಕ್ಕೆ ಬರಲ್ಲ. ನಾನು ಸುಮ್ನೆ ನಿಮ್ಗೆ ಅದರ ರೂಪ ಆಯ್ತು ಅಂತ ಹೇಳಲಿಕ್ಕೋಸ್ಕರ ಅಷ್ಟೇ ಹೇಳಿದ್ದು. ಅದು ನಿತ್ಯ ಆ ವಿಭಕ್ತಿಯಲ್ಲೇ ಅದರ ಅವ್ಯಯ ಇರುತ್ತೆ. ಸರಿ. ಯಾರಾದ್ರೂ ಮುಂದೆ ಓದಿ. ಓದಿ ಯಾರಾದ್ರೂ. ತಸ್ಯ ತಸ್ಯ ಸರ್ವಮಪಿ ಧನಂ ಪುತ್ರಾಣಿ ಕನೀಯಸೀಂ ಗಚ್ಚತಿ. ತಸ್ಯ ಆ ಆ ವೈಶ್ಯನ ಎಲ್ಲಾ ಹಣವು ಮಗುವು ಕೂಡ ಚಿಕ್ಕ ಹೆಂಡತಿಗೆ ಸಿಕ್ಕಿತು, ಹೋಯಿತು. ಅಲ್ಲಿ ಪುತ್ರ ಅದೇನೋ ಧನಂ ಆದ್ಮೇಲೆ ಏನಿದೆ? ಪುತ್ರೀಣಿ ಪುತ್ರಿಣಿ ಪುತ್ರಿಣಿ ಪುತ್ರಿಣೀಂ. ಪುತ್ರಿಣೀಂ. ತಸ್ಯ ಸರ್ವಮಪಿ ಧನಂ ಪುತ್ರಿಣೀಂ ಕನೀಯಸೀಂ ಗಚ್ಚತಿ. ಕಸ್ಯ ಧನಂ? ಅವನ ಹಣವು ವೈಶ್ಯಸ್ಯ ಧನಂ. ವೈಶ್ಯಸ್ಯ ಧನಂ ಸರ್ವಮಪಿ. ಸರ್ವಮಪಿ ಎಲ್ಲಾ ದುಡ್ಡು, ಎಲ್ಲಾ ಧನವು, ಸರ್ವಮಪಿ ಧನಂ ಪುತ್ರಿಣೀಂ ಕನೀಯಸೀಂ, ಮಗು ಇರುವಂತಹ ಚಿಕ್ಕ ಭಾರ್ಯೆಗೆ. ಇವಾಗ ಮಗುವನ್ನು ಕೂಡ ಅದು ಅಂಡರ್ಸ್ಟುಡ್, ತಾಯಿಗೆ ಆ ಮಗು ಅವಳದ್ದೇ ಆಗಿರುತ್ತೆ, ಅಲ್ಲಿ ಮತ್ತೆ ಕಿತ್ತಾಟ ಇಲ್ಲ. ಆದ್ರೆ ಪುತ್ರಿಣಿ ಅನ್ನೋ ಶಬ್ದದ ಅರ್ಥ ಪುತ್ರ ಉಳ್ಳವಳು. ಪುತ್ರ ಅಸ್ಯ ಅಸ್ತಿ ಇತಿ ಪುತ್ರಿಣಿ. ಮುಂದೆ
पुत्रीं कनीयसीं गच्छति पुत्रिणीं कनीಯसीಂ ಆ ಆ ಮಗು ಇರುವಂತಹ ಚಿಕ್ಕ ಭಾರ್ಯೆಗೆ ಸಿಕ್ಕಿತು ಗಚ್ಚತಿ ಈ ಭಾರ್ಯೆಯನ್ನು ಕುರಿತು ಹೋಯಿತು ದುಡ್ಡು. ಯಾರ ದುಡ್ಡು? ವೈಶ್ಯನ ದುಡ್ಡು ತಸ್ಯ ವೈಶ್ಯಸ್ಯ ಮುಂದೆ ವೈಶ್ಯಸ್ಯ ಧನಂ ಮುಂದೆ ಮುಂದೆ ಏನಿದೆ ವಾಕ್ಯ ಓದಿ. ಜಾಯಸಿ ತು ತನ್ನಾಸಹತ ಜಾಯಸಿ ತು ತನ್ನಾಸಹತ ಜಾಯಸಿ ತು ತನ್ನಾಸಹತ ಜಾಯಸಿ ಅಂದ್ರೆ ಹಿರಿಯವಳು ಹಿರಿಯವಳಿಗಾದರೂ ತತ್ ನ ಅಸಹತ ಅದನ್ನು ಸಹಿಸಿಕೊಳ್ಳಲಾಗಲಿಲ್ಲ ಹಿರಿಯವಳಿಗಾದರೂ ಅದನ್ನು ಸಹಿಸಿಕೊಳ್ಳಲಾಗಲಿಲ್ಲ ರಾತ್ರಿ ಮಗುವಿಗೆ ಹೋಗ್ಬಿಡುತ್ತೆ. ಅದರಿಂದಾಗಿ ನನಗೆ ಏನು ಸಿಗಲ್ಲ ನಮ್ಮ ಬದುಕಿಗೆ. ಅವಳೇನು ಹಾಗೆ ಹೇಳ್ತಿರಲಿಲ್ಲ, ಒಟ್ಟಿಗೆ ಇರ್ಬೋದಿತ್ತಿತ್ತು. ಆದ್ರೆ ಕೆಲವೊಂದ್ಸತಿ ಅವರವರಿಗೆ ಕಲ್ಪನೆ, ಮುಂದೆ ಒಂದ್ ದಿವಸ ನಾನು ಹೊರಗೆ ಹಾಕಿದ್ರೆ ಹ್ಯಾಕ್ ಮಾಡಿದ್ರೆ ಹೀಗ್ ಮಾಡಿದ್ರೆ ಅಂತ. ಅದೇನಾಯ್ತು? ತನ್ನ ಅಸಹತ, ತತ್ ನ ಅಸಹತ ಅಂತ 3 ಶಬ್ದ ಇದೆ. ತತ್ ಆ ನ ಅಸಹತ, ಆ ಕ್ರಿಯೆಯನ್ನು ಸಹಿಸಿಕೊಳ್ಳಲಿಲ್ಲ. ನ ಅಸಹತ, ಅಸಹತ ಅದು ಸಹಧಾತುವಿನಿಂದ ಬಂದದ್ದು. ಸಹನ ಅಂತ ಕನ್ನಡದಲ್ಲಿ ನಾವು ಬಳಸುವ ಹಾಗೆ ಅದರ ಅರ್ಥ ಸಹಿಸಿಕೊಳ್ಳುವುದು ಅಂತ. ನ ಅಸಹತ, ಸಹಿಸಿಕೊಳ್ಳಲಾಗಲಿಲ್ಲ. ನೆಕ್ಸ್ಟ್ ಯಾರಾದ್ರೂ ಓದಿ. ಕೆಲವು ಡೌಟ್ಸ್ ಇದೆ, ಇವಾಗ್ಲೇ ಕೇಳ್ಬೋದಾ? ಪುತ್ರಿಣೀಂ ಕನೀಯಸೀಂ ಇದು ಚತುರ್ಥಿ ವಿಭಕ್ತಿನ? ಅಲ್ಲ, ದ್ವಿತೀಯ ಓ, ಸ್ತ್ರೀಲಿಂಗ. ಎಲ್ಲಾದ್ರೆ ನದಿ ಸರಿ ಸರಿ. ಕನ್ನಡದಲ್ಲಾದ್ರೆ ಅವಳಿಗೆ ಹೋಯ್ತು ಅಂತೀವಲ್ವಾ, ಅದಕ್ಕೆ ಕೇಳಿದೆ. ಅದು ಕನ್ನಡದಲ್ಲಿ ಹಾಗೆ ಬಳಸ್ತೀವಿ. ಸಂಸ್ಕೃತದಲ್ಲಿ ಪುತ್ರಿಣೀಂ ಕನ್ಯಸೀಂ ಗಚ್ಚತಿ ಅನ್ನುವಲ್ಲಿ ಚಿಕ್ಕವಳಾದ ಏನು ಮಗುವುಳ್ಳ ಚಿಕ್ಕವಳಿಗೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಆದ್ರೆ ಅದನ್ನ ಹೇಳುವಾಗ ಮಗುವುಳ್ಳ ಚಿಕ್ಕವಳನ್ನ ಕುರಿತು ಹೋಯಿತು. ಮತ್ತು ಈಗ ಗ್ರಾಮಂ ಗಚ್ಚತಿ, ನಾವು ಕನ್ನಡದಲ್ಲಿ ಏನಂತೀವಿ? ಗ್ರಾಮಕ್ಕೆ ಹೋಗ್ತೇನೆ ಅಂತ. ಆದ್ರೆ ಅದನ್ನ ನಿಜವಾಗಿ ಹೇಗೆ? ಗ್ರಾಮವನ್ನು ಕುರಿತು ಹೋಗುತ್ತೇನೆ. ಕರ್ಮ, ಆ ಕರ್ಮಕ್ಕೆ ದ್ವಿತೀಯ ಬರುತ್ತೆ, ಹೋಗುವ ಕ್ರಿಯೆಗೆ. ಆಮೇಲೆ ಅಸಹತ ಅನ್ನೋದಕ್ಕೆ ಅದು ಲಂಗ್ಲಕಾರನ, ಪಾಸ್ಟ್ ಟೆನ್ಸ್? ಹೌದು. ಸಹತೆ ಲಟ್, ಅಸಹತ ಲಂಗ್. ಸರಿ, ಥ್ಯಾಂಕ್ ಯು. ಮುಂದೂರಿ. Excuse me, what is the meaning of Nanritam? I didn't understand that first title. Nanritam. ಟ್ರುತ್ ಅನ್ನೋದು ಸತ್ಯ. ಟ್ರುತ್ ಅಲ್ಲದಿದ್ದದೇನು? ಅನ್ಟ್ರುತ್. Oh, okay. Nanritam is? Ritam. Can you tell me one word in English? I don't understand actually. Ritam is truth. Truth, okay. Anritam is Like untruth. Okay, thank you. ಅನ್ನೋದು ನ ಅನ್ನೋದು ಅನ್ಟ್ರೂತ್ ನ ಜಯತಿ. ಸತ್ಯವೇ ಗೆಲ್ಲುತ್ತದೆ, ಸುಳ್ಳು ಗೆಲ್ಲುವುದಿಲ್ಲ. Okay. Thank you. ಧರ್ಮಕ್ಕೆ ಜಯ ಹೊರತು ಅಧರ್ಮಕ್ಕಲ್ಲ ಅಂತ. ಸತ್ಯಂ ಜಯತಿ ನಾನೃತಂ ಅಂತಿದ್ದ ಹಾಗೆ ಧರ್ಮಂ ಜಯತಿ ನಾ ಧರ್ಮಂ ಅಂತ ಒಂದು ಮಾತಿದೆ. ಮುಂದೆ ಓದಿ ಯಾರಾದ್ರು. ಅತಃ ಸಾ ವಿಚಿಂತಯತ್. अतः सा च चिन्तयत्, यदि शिशुमीं मदीयं कथयिष्यामि तर्हि
ಮಹದಿದಂ ಹ್ಮ್. ಭೂರ್ತುರ್ಧನಂ ಭರ್ತುರ್ಧನಂ. ಭರ್ತುರ್ಧನಂ ಮಾಮೇಷ್ಯತಿ ಇತಿ. ಅದಕ್ಕೆ ವ್ಯಚಿಂತಯತ್. ಹ್ಮ್. ವ್ಯಚಿಂತಯತ್ತ ಅದು. ಹ್ಮ್. ಚಿಂತಿಸಿದಳು. ಅದಕ್ಕೆ ಅವಳು ಚಿಂತಿಸಿದಳು. ಆ, ಅಕಸ್ಮಾತ್ ಈ ಮಗು ಮದೀಯಂ ಅಂದ್ರೆ ನಾನು ಹೇಳಿದೆ ಆಗ ಅರ್ಥ. ನನ್ನ ಹತ್ರನ ಸರಿ. ಮದೀಯ ಅಂದ್ರೆ ನನಗೆ ಸಂಬಂಧಿಸಿದ್ದು. ಓಕೆ, ನನಗೆ ಓಕೆ, ನನ್ನದು ಅಂತ ಅರ್ಥ. ನನ್ನದು. ನನ್ನದು ನನ್ನದು ಕಥಯಿಷ್ಯಾಮಿ ತರ್ಹಿ. ನನ್ನದು ಅಂತ ಕಥಯಿಷ್ಯಾಮಿ. ಶಿಶುಮಮ ಮದೀಯಂ ಕಥಯಿಷ್ಯಾಮಿ. ಒಂದು ವೇಳೆ ಈ ಮಗು ನನ್ನದು ಅಂತ ಹೇಳಿದ್ರೆ ಕಥಯಿಷ್ಯಾಮಿ ಮುಂದೆ ಹೇಳಿದರೆ. ಓಕೆ, ಮುಂದೆ ಹೇಳಿದ್ರೆ ಆಗ ಮಹದೀದಂ ಭರ್ತೃಧನಂ ಮಾಮೋಷ್ಯತಿ. ಮೋಸ್ಟ್ಲಿ ಆಗ ಈ ದುಡ್ಡು ನನಗ್ ಬರಬಹುದು ಅಂತನಾ? ಭರ್ತೃಧನಂ ಅತ್ಯಂತ ದೊಡ್ಡದಾದ ಸಂಪತ್ತಿನ ಭಾಗ. ಮಹದಿದಂ ಭರ್ತುಹು ಗಂಡನ, ಧನಂ ಹಣವು, ಮಾಂ ನನ್ನನ್ನು, ಏಷ್ಯತಿ ಹೊಂದುತ್ತದೆ. ಭರ್ತೃ ಅಂದ್ರೆ ಏನಾಚಾರ? ಭರ್ತುಹು ಅನ್ನೋದಲ್ಲಿ ಷಷ್ಠಿ ವಿಭಕ್ತಿ. ಭರ್ತ ಅಂದ್ರೆ ಗಂಡ, ಭರ್ತುಹು ಅಂದ್ರೆ ಒಡೆಯನ, ಗಂಡನ. ಭರ್ತುರ್ಧನಂ ಒಡೆಯನ ದುಡ್ಡು ನನ್ನದಾಗುತ್ತದೆ. ಈಗ ಮಗು ಇರುವ ಹೆಣ್ಮಗ್ಳಿಗೆ ಹೋಗುತ್ತೆ ಅಂತ ನಿಯಮ ಹೇಳಿದ್ದು. ಮೊದಲ ಆದ್ಯತೆ ಅವಳಿಗೆ, ಯಾಕಂದ್ರೆ ಆ ಮಗು ಮುಂದೆ ಬೆಳೆಯುತ್ತೆ, ಇವಳಿಗೆ ತಗೊಂಡು ಏನ್ ಮಾಡುದು ಅಂತ ಹಾಗೊಂದು ನಿಯಮ ಇದ್ದಾಗ. ಅದೆಲ್ಲ ಕಾಲ ಕಾಲಕ್ಕೆ ಮತ್ತೆ ಬದಲಾಗ್ತಾ ಇರುತ್ತೆ ಅಲ್ಲೇನೋ ಒಂದೊಂದು ಚೂಚು. ಇಲ್ಲಿ ಆ ರೀತಿ ಸಂಪತ್ತಿನ ವಿಭಾಗಕ್ಕೆ ಅವಳು ಇಷ್ಟಪಡ್ಲಿಲ್ಲ. ಯಾಕಂದ್ರೆ ನಾನ್ ಬೀದಿಗೆ ಬೀಳ್ತೇನೆ, ಅವಳದ್ದೇ ಕಲ್ಪನೆ, ನನ್ನನ್ನ ಮನೆಯಿಂದ ಹೊರಗೆ ಹಾಕ್ತಾರೆ, ನಾನು ಆಮೇಲೆ ಏನಿಲ್ಲ ಅಂತ ಆಗ್ಬಿಡ್ತೇನೆ ಅಂತ ಆ ಸ್ವಾರ್ಥಕ್ಕೆ ಏನ್ ಯೋಚನೆ ಮಾಡಿದ್ರೆ ಆ ಮಗುನೇ ನಂದು ಅಂತ ಹೇಳಿದ್ರೆ. ಯಾಕಂದ್ರೆ ಮಗು ಗಂಡನನ್ನ ಹೋಲಿ ಇದೆ, ಇಬ್ರಿಗೂ ಯಜಮಾನ ಅವನೇ ಅಂತ ಗೊತ್ತಿದೆ. ನನ್ ಮಗು ಅಂತ ನಾನು ಹೇಳಿದ್ರು ಡಿಸ್ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ. ಈಗದ ಹಾಗೆ ಆಗ ಆಸ್ಪತ್ರೆ ಅಲ್ಲಿ ಸರ್ಟಿಫಿಕೇಟು ಸೈನ್ ಹಾಕಿದ್ದು ಈ ತರ ಏನು ಇಲ್ಲಲ್ಲ. ಮನೆಯಲ್ಲೇ ಹೆತ್ತಿರುತ್ತೆ, ಅದ್ರಲ್ಲಿ ಹೆತ್ತವಳು ಯಾರು, ಇವಳು ಅವಳು ಅಂತ ಕೂಡ್ಲೆ ಹೊರಗಿನವರಿಗೆ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ವ್ಯಾಪಾರಿ ಆದ್ರಿಂದಾಗಿ ಅವನು ಹೊರಗೆ ಹೋಗಿ ಬಂದು ಮಾಡುವ ವ್ಯವಹಾರದಲ್ಲಿ ಇದ್ದವನಾದ್ರೆ ಅವನು ಈಗ ಇಲ್ಲ. ಆದ್ರಿಂದಾಗಿ ಜನಗಳಿಗೆ ದುಡ್ಡು ನನ್ನದು ಅಂತ ಹೇಳಲಿಕ್ಕೆ, ನಾನೇ ಮಗುವನ್ನು ನಂದು ಅಂತ ಹೇಳಿದ್ರೆ ಆವಾಗ ಆ ದುಡ್ಡು ನನಗೆ ಸೇರುತ್ತಲ್ವಾ ಅಂತ ಹೀಗೊಂದು ಆಲೋಚನೆ ಅವಳನ್ನ ಅತ್ಯಂತ ಗಾಢವಾಗಿ ಕಾಡಿತು. ಸರಿ. ಏವಂ ವಿಚಿಂತ್ಯ ಸಾ ಬಾಲಕಮಾದಾಯ ಪ್ರಥಸ್ತೆ. ಏವಂ ಇದನ್ನೇ ಯೋಚಿಸಿಕೊಂಡು, ಕರೆಕ್ಟಾ? ಇದನ್ನೇ ಯೋಚಿಸಿ ಅವಳು ಆ ಬಾಲಕನನ್ನು ಕರ್ಕೊಂಡು ಹೋದ್ಲು ಅಂತನಾ? ಪ್ರಥಸ್ಥೆ ಅಂದ್ರೆ ಹೊರಟು ಹೋದ್ಲು ಅಂತ ಅರ್ಥ ಅಲ್ವಾ? ಕನಿಯಸಿ ತಾಂ ವಾರಯತಿ ಸ್ಮ. ಕನಿಯಸಿಯು ಚಿಕ್ಕೋಳು ಅವಳನ್ನು ವಾರಯತಿ ಅಂದ್ರೆ ವಾರಣೆ ಮಾಡುದು, ಬೇಡ ಹೋಗ್ಬೇಡ ಅಂತ ತಡೆಯುದು. ತಡೆದ್ಲು. ತಡೆಯುತ್ತಿದ್ದಳು. ವಾರಯತಿ ಸ್ಮ. ಇಸ್ಮ ಬಂದ್ರೆ ಪಾಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್. ಮುಗೀತಂದ್ರೆ ತಡೀತಾ ಇದ್ದಂತೆ ಯಾವತ್ತೂ ಆವಾಗ ಆಗಿದ್ದಲ್ವಾ. ಈಗ ಹೇಳ್ತಾ ಇರುವಾಗ ಪಾಸ್ಟ್ ಅಲ್ಲಿ ಕಂಟಿನ್ಯೂಷನ್ ಇದೆ. ಸರಿ ಆಚಾರ್ಯ, ಗೊತ್ತಾಯ್ತು. ಮುಂದೆ ನಾನೇ ಓದ್ಲಾ ಬೇರೆ?
ನೀವೇ ಓದ್ತೀನಿ ಅಂದ್ರ ಅಲ್ಲ, ಈಗ ನೆಕ್ಸ್ಟ್ ಯಾರಿಲ್ವಾ? ಓದ್ತೀನಿ. ತತಃ ತತಃ ಕಲಹಾಯಮಾನೆ ಹ್ಮ್. ते न्यायाधिपमगच्छताम्. ನ್ಯಾಯಾಧಿಪಮಗಚ್ಚತಾಂ. ಓಕೆ. ಕಲಹ ಅಂದ್ರೆ ಜಗಳ ಅಂತ. ಸಾರಿ, ತತಃ ಆ ಬಳಿಕ ಆ ಬಳಿಕ ವಾರದಿ ಆ ಬೇಡ 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 ಅಂತ ಹೇಳ್ತಾ ಇರುವ ಆ ಘಟನೆಯ ನಂತರ ಅದಾದ ನಂತರ ಅವರಿಬ್ಬರು ಇಬ್ರು ಹೆಂಡತಿಯರು, ಚಿಕ್ಕವಳು ದೊಡ್ಡವಳು, ಅಂದ್ರೆ ನ್ಯಾಯಾಧಿಕಾರಿ ಹತ್ರ ಹೋದ್ರು ಅಂತಾನೆ ಹೇಳಿ. ನ್ಯಾಯಾಧಿಕಾರಿಯನ್ನು ಕುರಿತು ಹೋದರು. ನ್ಯಾಯಾಧಿಪತಿಯ ಬಳಿಗೆ ಅಂತ ಅರ್ಥ. ಅದು Okay. ಹೋದರು. ಕನ್ನಡದಲ್ಲಿ ಹೇಳುವಾಗ ಗಳಿಗೆ ಅಂತೀವಿ, ಕನ್ನಡದಲ್ಲಿ ದ್ವಿತೀಯ ಇರುತ್ತೆ. ನ್ಯಾಯಾಧಿಪನನ್ನು ಕುರಿತು ಹೋದರು. ನೆಕ್ಸ್ಟ್ ಓದಿಬಿಡಿ. ಉಭೇ ಅಪಿ ತಸ್ಯಾಗ್ರೆ ಮಮಾಯಂ ಶಿಶುಃ ಇತ್ಯವದತಾಂ. ಅವರಿಬ್ರು ಕೂಡ ಹಾಗೆ. ಓಕೆ. ಉಭೇ ಅಂದ್ರೆ ಇಬ್ಬರು ಅಂತ ಅಲ್ಲ, ಇಬ್ಬರು ಕೂಡ. ಇಬ್ಬರು ಕೂಡ. ಅವಳು ಚಿಕ್ಕವಳು ನನ್ ಮಗು ಅಂತ ಅವಳು, ದೊಡ್ಡವಳು ನನ್ ಮಗು ಅಂತ. ಉಭಯ ಇಬ್ರು ಕೂಡ. ತಸ್ಯಾಗ್ರೆ ಅಂದ್ರೆ ನ್ಯಾಯಾಧಿಪತಿಯ ಮುಂದೆ ನನ್ನ ಮಗು ಅಂತ ಇಬ್ಬರು ಅವರು ಇತ್ಯವದತಾಂ ಇಬ್ಬರು ಹೇಳಿದರು. ಏನಂತ? ಮಮಾಯಂ ಶಿಶು ಅಂದ್ರೆ ನನ್ನ ಮಗು ಅಂತ. ಮಮ ಅಯಂ ಅಂದ್ರೆ ಇದು, ಈ ಮಗು ನಂದು, ಈ ಮಗು ನನ್ನದು ಅಂತ ಹೇಳಿದರು. ಅವಳು ಹೇಳ್ತಿದ್ದಾಳೆ ಈ ಮಗು ನನ್ನದು, ಇವಳು ಹೇಳ್ತಿದ್ದಾಳೆ ಈ ಮಗು ನನ್ನದು ಅಂತ. ಶಿಶು ಇತಿ ಅವದತಾಂ, ನ್ಯಾಯಾಧೀಶನ ಮುಂದೆ ಇಬ್ಬರು ಹೇಳಿದರು. ಅವದತಾಂ. ಇಲ್ಲಿ ಎಲ್ಲ ಕಡೆ ದ್ವಿವಚನದ ಪ್ರಯೋಗದ ಧಾತುವನ್ನು ಯಾಕೆ ಕೊಡ್ತಿದ್ದಾರೆ ಅಂದ್ರೆ, ನಾವು ಪ್ರಯೋಗ ಮಾಡುವಾಗ ಆಸ್ತಾಂ ಅಂತ ಬಂತು, ಅವದತಾಂ ಅಂತ ಬಂತು, ಇದೆಲ್ಲ ನಾವೇ ಅರ್ಥ ಮಾಡ್ಕೊಂಡು ಮುಂದುವರಿಬೇಕು ಅಂತ. ಎರಡು ದ್ವಿವಚನದ ರೂಪಗಳನ್ನು ಕೊಡ್ತಾ ಹೋಗ್ತಿದ್ದಾರೆ. ಅವದತಾಂ, ಇಬ್ಬರು ಹೇಳಿದರು. ನ್ಯಾಯಾಧಿಪ ಮುಂದೆ ಓದಿ ಯಾರಾದ್ರು. ನ್ಯಾಯಾಧಿಪೋ ವಿವಾದಸ್ಯ ರಹಸ್ಯಂ ಜ್ಞಾತುಂ ಇಚ್ಛನ್ ಸ್ವಭೃತ್ಯಂ ಅಕಥಯತ್. ಯದ್ಯುಭಯೋರಯಂ ಶಿಶುಸ್ತರ್ಹಿ ತಂ ಚಿತ್ವಾ ಸಮಂ ವಿಭಜ್ಯ ಉಭಾಭ್ಯಾಂ ಯಚ್ಛ ಇತಿ. ಅಂದ್ರೆ ನ್ಯಾಯಾಧೀಶನು ಈ ವಿವಾದದ ರಹಸ್ಯವನ್ನು ತಿಳಿಯಲು ಈ ತರ ಹೇಳದ್ನು. ತನ್ನ ಸೇವಕರನ್ನು ಕರೆದು ಹೇಳಿದನು, ಯದಿ ಉಭಯೋಃ ಅಯಂ ಶಿಶುಃ ತರ್ಹಿ ತಂ, ಇವರಿಬ್ಬರದು ಈ ಮಗು ಆದ್ರೆ ಈ ಮಗುನ ಸೀಳ್ಬಿಟ್ಟು ಚಿತ್ವಾ ಸಮಂ ವಿಭಜ್ಯ, ಅಂದ್ರೆ ಈ ಮಗುನ ಸೀಳ್ಬಿಟ್ಟು ಇಬ್ಬರಿಗೂ ಈಕ್ವಲ್ ಆಗಿ ಹಂಚ್ಬಿಡು ಅಂತ. ವಿವಾದಸ್ಯ ರಹಸ್ಯಂ ಜ್ಞಾತುಂ. ಮಗು ಒಬ್ಬರದ್ದಾಗಿರ್ಲಿಕ್ಕೆ ಸಾಧ್ಯ, ಇಬ್ರದ್ದಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಇಬ್ರು ಬಾಯಿಗೆ ಬಿಟ್ಕೊಡ್ತಿಲ್ಲ, ಉಳಿದವರಿಗೆ ಯಾರಿಗೂ ಊರಿನವ್ರಿಗೆ ಸರಿ ಗೊತ್ತಿಲ್ಲ ಯಾರು ಹೆತ್ತದ ನಿಜವಾಗಿ ಅಂತ. ಅಂದ್ರೆ ಇಬ್ರು ಚೆನ್ನಾಗಿ ನೋಡ್ಕೊಂಡಿದ್ರು, ಅದರಿಂದಾಗಿ ಹೊರ ಜಗತ್ತಿನಲ್ಲೂ ಕೂಡ ಈ ಉಳ್ತಾಯೋ ಅಂತ ಯಾರಿಗೂ ಗೊತ್ತಾಗಿಲ್ಲ. ಯಾವಾಗ ನೋಡಿದ್ರು ಇವಳು ಎತ್ಕೊಂಡಿರ್ತಾಳೆ, ಯಾವಾಗ ನೋಡಿದ್ರೆ ಅವಳು ನಗದ ತನ್ನ ಮಗಳನ್ನು ಎತ್ಕೊಂಡಿರ್ತಾಳೆ. ಹಾಗಾಗಿ ಇಬ್ರಲ್ಲೂ ಅಂತಹದ್ದು ವಿಚಿತ್ರವಾದ ಅನ್ಯೋನ್ಯತೆಯಿಂದಾಗಿ ಹೊರಗಿನ ಜಗತ್ತು ಈ ವಿಷಯದಲ್ಲಿ ಯಾರ್ದು ಅಂತ ನಿಶ್ಚಯ ಮಾಡಿರಲಿಲ್ಲ. ಈಗ ನ್ಯಾಯಾಧಿಪನಿಗೆ ಈ ಸಮಸ್ಯೆ ಬಂದಿದೆ, ಹೇಳೋರು ಯಾರಿಲ್ಲ. ಆದ್ನಾಗಿ
ಆ, ರಹಸ್ಯಂ ಜ್ಞಾತುಂ ಇಚ್ಛನ್ ಹೇಳು ಇಷ್ಟಪಡುತ್ತಾ ಸ್ವಭೃತ್ಯಂ ಅಕಥಯತ್ ತನ್ನ ಭೃತ್ಯನನ್ನು ಕುರಿತು ಕರೆದು ಹೇಳಿದ. ಏನಂತ? ಮುಂದುವರಿ. यदि इदिना यदि उभयोर् यदि उभयोः अयं शिशुः तर्हि तं छित्त्वा समं विभज्य उभाभ्यां यच्छ इति. ಸರಿ. ಯದ್ಯಂ ಯದಿ ಮತ್ತೆ ತರ್ಹಿ ಅನ್ನೋ ಶಬ್ದ ಇಲ್ಲಿ ಬಳಕೆ ಆಗ್ಬೇಕು. ಯದ್ದಿ ಉಭಯೋರಯಂ ಶಿಶು ತರ್ಹಿ ಅಂತ ಅದರ ಮುಂದಿನ ಭಾಗದಲ್ಲಿ ಅದು ಪ್ರಯೋಗ ಆಗಿದೆ. ಅದನ್ನು ಕನ್ನಡದಲ್ಲಿ ಒಂದು ವೇಳೆ ಹಾಗಾದ್ರೆ ಹೀಗೆ ಮಾಡೋಣ ಅಂತ ಮತ್ತೆ ವಿಷಯ ಹೇಳ್ತಾರೆ. ಅವರು ಎರಡು ವಾಕ್ಯ ಬೇರೆ ಬೇರೆ ಕಡೆ ಯದಿ ತರ್ಹಿ ಅಂತ ಬಿಡಿಸಿ ಅಲ್ಲೇ ಹೇಳ್ತಾರೆ. ಅದು ವಾಕ್ಯದ ಶೈಲಿಯೂ ಹೌದು. ಶಿಶು ತರ್ಹಿ, ಶಿಶು ತರ್ಹಿ ಯಾವ ಸಂಧಿ? सकारादेश विसर्ग संधि. ಸರಿ. ಚಿತ್ವಾ ಯಾವ ಪ್ರತ್ಯಯ? त्वा प्रत्यय अव्यय. ತ್ವಾ. त्वा प्रत्यय छित्त्वा. ಸಮಂ ವಿಭಜ್ಯ, ವಿಭಜ್ಯ ल्यप् प्रत्यय. ಏನರ್ಥ ವಿಭಜ್ಯ ಅಂದ್ರೆ? ಶೇರ್ ಮಾಡಿ, ಡಿವೈಡ್ ಮಾಡಿ, ಹಂಚ್ಬಿಡು, ವಿಭಾಗಿಸಿ. ವಿಭಾಗಿಸಿ. ಉಭಾಭ್ಯಾಂ ಈರುವರಿಗೆ ಚತುರ್ಥಿ ವಿಭಕ್ತಿ ಚತುರ್ಥಿ ವಿಭಕ್ತಿನ ದ್ವಿವಚನ. ದ್ವಿವಚನ. ಯಚ್ಛ ಕೊಡು. ಕೊಡು. ಈ ಯಚ್ಛ ಅನ್ನೋದು ಲೋಟ್ ಮಧ್ಯಮ ಏಕ. ಸರಿ. ಮುಂದೆ ಯಾರು? ಇತಿ ಅವ್ಯಯ. ತಚ್ಛ್ರುತ್ವಾ ಜಾಯಸಿ ಸಾಧು ಸ್ವಾಮಿನ್ ಸಾಧು ಏವಂ ಕಿಯತಾಂ ಕ್ರಿಯತಾಂ. ಕಿಯತಾಂ ಕ್ರಿಯತಾಂ ಕ್ರಿಯತಾಂ ಇತ್ಯುಚ್ಚೈರವೋಚತ್. ಪ್ರಾವೋಚತ್. ಇತ್ಯುಚ್ಚೈರವೋಚತ್. ಅವೋಚತ್. ತಚ್ಛ್ರುತ್ವಾ ಅದನ್ನು ಕೇಳಿ, ಜಾಯಸಿ ಹಿರಿಯಳು, ಸಾಧು ಸ್ವಾಮಿನ್ ಸಾಧು ಸರಿಯಾಗಿದೆ ಸ್ವಾಮಿ ಸರಿಯಾಗಿದೆ, ಏವಂ ಕ್ರಿಯತಾಂ ಹೀಗೆ ಮಾಡಿರಿ. ಅಲ್ಲಿ ಸಾಧು ಸ್ವಾಮಿನ್ ಸಾಧು ಅಂತ ಯಾರು ಹೇಳಿದ್ದು? ಜಾಯಸಿ ಭಾರ್ಯ, ದೊಡ್ಡವಳು, ದೊಡ್ಡ ಹೆಂಡತಿ ಜಾಯಸಿ. ಕ್ರಿಯತಾಂ ಅಂದ್ರೆ ಹಾಗೆ ಕ್ರಿಯತಾಂ ಅಂದ್ರೆ ಹಾಗೆ ಮಾಡಿ ಅಂತ. ಏವಂ ಕ್ರಿಯತಾಂ. ಇತ್ಯುಚ್ಚೈಹಿ ಅಂದ್ರೆ ಏನರ್ಥ? ಉಚ್ಚೈ ಅಂದ್ರೆ ಜೋರಾಗಿ, ಉಚ್ಚವಾದ ಸ್ವರದಲ್ಲಿ. ಇತ್ಯುಚ್ಚೈಹಿ ಅವೋಚತ್ ಅವೋಚತ್ ಹೇಳಿದಳು. ಕನ್ಯಸೀತು. ನೆಕ್ಸ್ಟ್ ಯಾರಾದ್ರೂ ಓದಿ. ನಾನೇ ಓದ್ತೀನಿ. ಕನೀಯಸಿ ತು ವ್ಯಾಕುಲ ಭೂತ್ವಾ ಜಗಾದ ಸ್ವಾಮಿನ್ ತದೀಯ ಏವಾಯಂ ಬಾಲೋ ನ ಮದೀಯಃ ತಸ್ಮಾತ್ ಸಜೀವೋಯಂ
तस्यै दीयताम् इति कनीयसि ಚಿಕ್ಕವಳಂತೂ ವ್ಯಾಕುಲ ವ್ಯಾಕುಲ ಅಂದ್ರೆ ವ್ಯಾಕುಲ ಅಂದ್ರೆ ತುಂಬಾ ಗೊತ್ತಿಲ್ಲ. ವ್ಯಾಕುಲಕ್ಕೊಳಗಾದ್ರು, ದುಃಖ, ದುಃಖ. ಓಕೆ. ಕಳವಳ, ಅಯ್ಯೋ ಏನಾಗುತ್ತೋ ಕೊಂದು ಬಿಟ್ರೆ ಮಗು ಸತ್ತೋಗುತ್ತಲ್ಲ, ನನಗೆ ಮಗು ಬೇಕು ಅಂತ ಉದ್ದೇಶ ಅಲ್ಲ, ಮಗು ಉಳಿಬೇಕು ಅಂತ ಉದ್ದೇಶ ತಾಯಿ ಆದಾಗ. ಓ ಹ್ಮ್. ಓ ವ್ಯಾಕುಲಾ ಭೂತ್ವ ನೊಂದವಳಾಗಿ ನೊಂದವಳಾಗಿ ಹೇಳಿದಳು, ಸ್ವಾಮಿ ತದೀಯ ಏವಾಯಂ ಬಾಲೋ ನ ಮದೀಯಃ. ತದಿಯ ಅಂದ್ರೆ ನಾಳೆ ಹೇಳಿದ್ವಿ. ತದೀಯ ಏನು? ತದಿಯ ಅಂದ್ರೆ ಅವಳ ಇಲ್ಲಿ ಓ, ಅವಳ. ಅವಳ ಒಂದೇ ಮಗುವನ್ನು ನ ಕೊಡಬೇಡಿ ಅಂತನಾ? ಮದೀಯಃ ತದಿಯ ಏವ ಒಂದೇ ಅಂತ ಎಲ್ಲಿದೆ? ಏವ ಅಂದ್ರೆ ಅವಳದ್ದೇ ಆದ ಆ ಮಗುವನ್ನು, ಅಯಂಬಾಲ ಈ ಬಾಲವು ಅವಳದ್ದೇ, ನನ್ನದಲ್ಲ, ನ ಮದೀಯ. ಓ ಏವ ಅಯಂ. ಓಕೆ. ತದಿಯೇವ ಎಂಬಾಲ, ಅವಳದ್ದೇ ಈ ಮಗು, ನಂದಲ್ಲ ಅಂತ ಚಿಕ್ಕವಳು ಹೇಳ್ತಾಳೆ. ಚಿಕ್ಕವಳು. ಓ ಸರಿ. ತಸ್ಮಾತ್ ಸಜೀವೋಯಂ ತಸ್ಯೈ ದೀಯತಾಂ ಇತಿ. ಅವಳದ್ದೇ ಮಗು, ಅವಳಿಗೆ ಕೊಟ್ಬಿಡಿ. ದಿಯತಾಂ, ಅವಳಿಗೇನೆ ಅದನ್ನ ಮಗುನ ಕೊಟ್ಬಿಡಿ ಅಂತ ಅದು ಹೇಳ್ತಾಳೆ. ಬದುಕಿರುವ ಹಾಗೆ ಕೊಡಿ. ಸಜೀವೋಯಂ ತಸ್ಮೈ ದೀಯತ ಅಂದ್ರೆ ತಾಯಿ ಭಾವ. ಬದುಕಿರುವಾಗ. ತಾಯಿಯ ಭಾವ, ಆ ಮಗು ಬದುಕಿರ್ಲಿ, ತನಗೆ ಕೈಗೆ ಸಿಗದೆ ಇದ್ರು ತೊಂದ್ರೆ ಇಲ್ಲ, ಆ ಮಗುವಿನ ಜೀವ ಹೋಗ್ಬಾರ್ದು ಅಂತ. ಸಜೀವೋಯಂ, ಯಾಕಂದ್ರೆ ಕತ್ತರಿಸಿ ತುಂಡು ಮಾಡಿ ಕೊಟ್ರೆ ಮಗು ಬದುಕುತ್ತಾ? ಅರ್ಧ ಆಚೆ ಅರ್ಧ ಈಚೆ. ತಸ್ಮಾತ್ ಸಜೀವೋಯಂ ತಸ್ಮೈ ದೀಯತ, ಅದರಿಂದಾಗಿ ಬದುಕಿರುವಾಗ್ಲೇ ಆ ಮಗುವಿಗೆ ಕೊಟ್ಟು ಬಿಡಿ, ಅದು ಅವಳದ್ದೇ ಅಂತ ಹೀಗೆ ನಿರೂಪಣೆ ಮಾಡ್ತಾರೆ. ಮುಂದೆ ನ್ಯಾಯಾಧಿಪಸ್ಥಾಕಾರ್ಯಂ ಸ್ಮಯಮಾನಃ ಕನೀಯಸೀಮೇವ ಶಿಶುರ್ಜನನೀಂ ನಿಶ್ಚಿತ್ಯ ತಸ್ಯೈ ಶಿಶುಮದಾಪಯತ್. ಅದಾಪಯತ್. ಓಕೆ. ಅದಾಪಯತ್ ಅಂದ್ರೆ ಕೊಡಿಸಿದನು. ನ್ಯಾಯಾಧೀಶನು ಈ ಕಾರ್ಯನ್ನು ನೋಡಿ ನಗುತ್ತಾ, ಚಿಕ್ಕವಳದ್ದೇ ಈ ಮಗು ಜನನೀಂ ಅಂದ್ರೆ ಅವಳೇ ಅದ್ರ ತಾಯಿ ಅಂತ ಮಗುವಿನ ಕನ್ಫರ್ಮ್ ಮಾಡಿದ್ರು. ಪಿತೋಹೋ ಜನನೀಂ ಕನೀಯಸೀಂ ಏವ ನಿಶ್ಚಿತ್ಯ, ಚಿಕ್ಕವಳನ್ನೇ ತಾಯಿಯನ್ನಾಗಿ ಗುರುತಿಸಿ ತಸ್ಯೈ ಚತುರ್ಥಿ ಅನ್ಸುತ್ತೆ, ಅವಳಿಗೆ ಶಿಶೂಂ ಅಪಾದಯತ, ಕೊಟ್ಟಿಬಿಡಿ ಅಂದ್ಲು. ಅದಾಪಯತ್. ಓಕೆ. ಅದಾಪಯತ್ ಲಂಗಲಕರಣ. ಕೊಡಿಸಿದನು. ದದಾತಿ ಕೊಡುತ್ತಾನೆ, ದಾಪಯತಿ ಕೊಡಿಸುತ್ತಾನೆ. ಅದರ ಲಂಗ್ ಪ್ರಶ್ನೆಯಿಂದ ಅದಾಪಯತ್. ಓಕೆ. ಜಾಯಸಿ ತು ಜನೈರೂಪ ಹಸ್ಯಮಾನ ಪ್ರತ್ಯಾಗಚ್ಚತ್ ಅತಃ. ಜಾಯಸಿ ದೊಡ್ಡವಳಂತೂ ಜನೈರೂಪಹಸ್ಯಮಾನ.
ದೊಡ್ಡವಳಾದ್ರೂ ಜನೈಹಿ ಆ ಬೀದಿಯಲ್ಲಿದ್ದ ಜನರ ಬಾಯಿಯಿಂದ ಜನರು ಅಂದ್ರೆ ಜನರ ಕಡೆಯಿಂದ ಉಪಹಾಸ್ಯಮಾನ ತಮಾಷೆಗೊಳಗಾದವಳಾಗಿ ಹೊರಟಳು ಪ್ರತ್ಯಾಗಚ್ಚತ್ ಹೊರಟು ಹೋದ್ಲು. ಪ್ರತ್ಯಗಚ್ಚತ್ ಅಂದ್ರೆ ಹೊರಟು ಹೋದ್ಲು. ಹೊರಟೋದ್ಲು ಅತಃ ಉಪಹಾಸ್ಯಮಾನ ಇದು ನಗು ನಗುವ ಪಾತ್ರಳಾಗಿ ನಗುವಿಗೆ ಪಾತ್ರಳಾಗಿ ಹ್ಮ್ ತಮಾಷೆಯ ವಸ್ತುವಾಗಿ ಹೊರಟೋದ್ಲು. ಓಕೆ. ಸತ್ಯಂ ಜಯತಿ ನಾನೃತಂ. ಜನರು ಉಪಹಾಸ್ಯಮಾನ ಅಂದ್ರೆ ಜನರು ಅವಳ ವಿಷಯವನ್ನ ನಕ್ರು ಅನ್ನೋದನ್ನ ಜನೈಹಿ ಉಪಹಾಸ್ಯಮಾನ ಜನರಿಂದ ತಮಾಷೆಗೀಡಾಗಿ. ಸರಿ. ಉಪಹಾಸ್ಯಮಾನ ನಗೆಗೀಡಾಗಿ ಪ್ರತ್ಯಾಗಚ್ಚತ್ ಹೊರಟು ಹೋದಳು. ಇಲ್ಲಿ ಒಂದು ಡೌಟ್ ಇದೆ. ನ್ಯಾಯಾಧಿಪಸ್ತಥಾಕರ್ಣ್ಯ ಅಂದ್ರೆ ನ್ಯಾಯಾಧೀಶರು ಅದನ್ನು ಕೇಳಿ ಅಂತಲ್ವಾ ಮೀನಿಂಗು? ಹೌದು. ಆಕರ್ಣ್ಯ ಅಂದ್ರೆ ಕೇಳಿ. ಯಾವುದು ಕರ್ಣದ ಹತ್ರ ಬಂದು ಶಬ್ದ ಬಿದ್ದಾಗ ಗೊತ್ತಾಗುತ್ತದು ಆಕರಣ. ಆಕರ್ಣ್ಯ ಕೇಳಿ. ಸತ್ಯಂ ಜಯತಿ ನಾನೃತಂ ಇತಿ ಜನಾ ವದಂತಿ. ಸತ್ಯ ತಪ್ಪು ವಂದತಿ ಅಂದ್ರೆ ನಮಸ್ಕಾರ ಮಾಡೋದು. ವದಂತಿ ಅಂದ್ರೆ ಹೇಳೋದು. ಸತ್ಯಂ ಜಯತಿ ನಾನೃತಂ ಅಂತ ಪಾಠದ ಹೆಸರು. ಅದೇ ಕೊನೆಗೆ ಇತಿ ಜನಾಃ ವದಂತಿ, ಹೀಗೆ ಜನ ಆಡಿಕೊಳ್ಳುತ್ತಾರೆ, ಅದಕ್ಕೋಸ್ಕರನೇ ಹೇಳ್ತಾರೆ ಹೀಗೆ. ಅಂದ್ರೆ ಅವಳು ಸುಳ್ಳು ಆಸ್ತಿಯನ್ನೆಲ್ಲ ಪಟಾಯಿಸುವುದಕ್ಕೆ ಏನ್ ಪ್ರಯತ್ನ ಮಾಡಿದ್ರು, ಅವರ ನಿಜವಾದ ಹೃದಯ ಏನು ಅಂತ ತಿಳ್ಕೊಳ್ಳುವಂತಹ ಅವರು ತಾತ್ವಿಕ ವ್ಯವಸ್ಥಾಪಕರು ಇರ್ತಾರೆ. ಆಗ ನ್ಯಾಯಾಧೀಶರು ಸರಿಯಾಗಿ ಯೋಚನೆ ಮಾಡಿದ್ರಾದ್ರಿಂದ ಆ ಮಗುವಿನ ಸಾವು ಮತ್ತು ಬದುಕು ಅಂತ ಪ್ರಶ್ನೆ ಬಂದಾಗ ತಾಯಿ ಆ ಮಗುವಿನ ಬದುಕನ್ನು ಆಯ್ಕೆ ಮಾಡ್ಕೊಳ್ತಾಳೆ. ಆದ್ರೆ ಇನ್ನೊಬ್ರು ಆಯ್ತು ಪಾಲ್ ಮಾಡಿಕೊಡಿ, ನಮ್ ಕೆಲಸ ನಾವು ಮಾಡ್ತೇವೆ, ಲೋಕದ ವಸ್ತು ಹಾಗೆ ಅವರನ್ನ ಕಾಣುವವರಾಗಿ ತಪ್ಪಿತಸ್ಥರ ಸ್ಥಿತಿಯಲ್ಲಿ ಇರ್ತಾರೆ. ಆದ್ರೆ ಇಲ್ಲಿ ಅದು ಚಂದ ಇದೆ ಶಬ್ದ, ವಸ್ತುಗಳನ್ನ ಪ್ರಾಣಿಗಳನ್ನ ಚೆನ್ನಾಗಿ ಗಮನಿಸುವವರು. ಸರಿ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ಪಾಠದ ಶಬ್ದಗಳ ಪರಿಚಯ ಎಷ್ಟಾಗುತ್ತೋ ಅಷ್ಟು ಎಲ್ಲ ಬರೆದ್ರೆ ಒಳ್ಳೇದು. ಕೆಲವು ಗೊತ್ತಾಗ್ಲಿ ಅಂದ್ರೆ ಹಾಗೆ ಬರ್ದಿಡಿ, ಆದ್ರೆ ಬರಿಬೇಕು ಮಾತ್ರ. ಮುಂದಿನ ತರಗತಿಯಲ್ಲಿ ಜಗಾದ ಇದು ಗೊತ್ತಾಗುದಿಲ್ಲ ಅಂತ ಇಟ್ಕೊಳ್ಳಿ, ಅದ್ ಬಿಡಿ, ಬರೆದು ಖಾಲಿ ಬಿಡಿ. ಅದರ ಅರ್ಥ ಮತ್ತೆ ಇನ್ನೊಮ್ಮೆ ಹೇಳೋಣ. ಗದ ಏನು ಲಿಟ್ ಪ್ರಥಮ ಏಕ ಜಗಾದ, ಗದತಿ ಜಗಾದ, ಗದ ವ್ಯಕ್ತಾಯಾಮ್ ವಾಚಿ, ಲಿಟ್ ಅಲ್ಲಿ ಜಗಾದ. ಆತರ ಗೊತ್ತಾಗ್ಲಿಲ್ಲ ಅಂದ್ರೆ ಬಿಡಿ, ಅದೇನು ಸಮಸ್ಯೆ ಇಲ್ಲ. ಗೊತ್ತಾಗಿದ್ ಮಾತ್ರ ಕಂಪ್ಲೀಟ್. ಅವ್ಯಯ ಆದ್ರೆ ಅವ್ಯಯ, ಶಬ್ದ ಆದ್ರೆ ಶಬ್ದ, ಧಾತು ಆದ್ರೆ ಧಾತು, ಇನ್ನೇನ ಯಾವ್ದಾದ್ರು ಕಾಡು ವಸ್ತುಗಳಲ್ಲಿ ಏನಾದ್ರು ಸಿಕ್ಕಿದ್ರೆ ಅದು, ಒಟ್ಟಿಗೆ ಏನೇ ಆದ್ರೆ ಯಾವುದೇ ಶಬ್ದ ಆದ್ರೂ ಕೂಡ ಅದು ಪುಲ್ಲಿಂಗನೋ ಸ್ತ್ರೀಲಿಂಗನೋ ನಪುಂಸಕನೋ ಗೊತ್ತಾದ್ರೆ ಅದು. ಇಲ್ಲ ಧಾತು ಆದ್ರೆ ಎಲ್ಲ ಲಕಾರ ಗೊತ್ತಾಗ್ಲಿಕ್ಕಿಲ್ಲ. ಅದನ್ನ ಕೆಲವು ಹೇಳಿದ್ದೇನೆ, ಅದರ ದ್ವಿವಚನದ ರೂಪವನ್ನು ಹೇಳಲಿಕ್ಕೋಸ್ಕರ ಹೊರಟಿದೆ. ಅದರ ಅರ್ಥ ಗಮನಿಸಿ, ಕನಿಷ್ಠ ಅರ್ಥ ಬರೆಯಿರಿ. ಜಗಾದ ಅಂದ್ರೆ ಹೇಳಿದನು, ಮತ್ತೆ ಅದು ಹೇಗೆ ಅಂತ ಮುಂದಿನ ತರಗತಿಯಲ್ಲಿ ನೋಡ್ಲಿಕ್ಕೆ ಸುಲಭ ಆಗುತ್ತೆ. ಅಂದ್ರೆ ಹೋಗ್ತಾ ಹೋಗ್ತಾ ನಾವು ಇನ್ನೂ ಸ್ಟ್ರಾಂಗ್ ಆಗ್ಬೇಕು. ಪ್ರತಿ ಪದಗಳನ್ನ ಈಗ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಚಿಕ್ಕವರು ಅಂತ ಅನ್ಕೋಬೇಡಿ. ಗೊತ್ತಾಗ್ಲಿಲ್ಲ ಅಂದ್ರೆ ನಾವಿನ್ನೂ ಕಲೀಲಿಕ್ಕೆ ಸಮಯ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗಿದೆ ಅಂತ ಅಷ್ಟೇ ತಲೆ ಕೆಡಿಸ್ಕೊಳ್ಬೇಕು. ಮತ್ತೆ ತಲೆ ಕೆಡಿಸ್ಕೊಳ್ಬೇಕು ಅಂತ ತಲೆ ಕೆಡಿಸ್ಕೊಂಡ್ರೆ ಉಪಯೋಗ ಇಲ್ಲ. ಕಲೀಲಿಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಬೇಕು. ಅದು ನಿಮಗೆ ಖಂಡಿತ ಪಾಠ ಕೇಳಿ ಈಗ ಅನುಭವ ಆಗಿರುವುದೇ ಆದ್ರಿಂದ ಆ ತರದ ತೊಂದರೆ ಉಂಟಾಗುದಿಲ್ಲ. ಸರಿನಾ? ಏನೋ ಡೌಟ್ ಇದೆಯಾ? ಒಂದ್ ಡೌಟ್ ಇದೆ. ಅದಾಪಯತ್ ಅನ್ನೋದು ನಿಚ್ ಪ್ರತ್ಯಯನ? ಹೌದು. ಥ್ಯಾಂಕ್ ಯು.
ಸರಿ, ಗುರುಗಳಲ್ಲಿ ಮುಗ್ಸೋಣ. ಕೊನೆಯಲ್ಲಿ ಆ, ಗುರುಗಳೇ ಒಂದು ಪ್ರಶ್ನೆ. ಕೊನೆಯಲ್ಲಿ ಇತಿ ಜನ ವದಂತಿ ಅಂತ ಇದೆ. ನೀವು ಹೇಳುವಾಗ ಜನ ಅಂದ್ರಿ, ಯಾವುದು ಸರಿ? ಎರಡೂ ಸರಿ. ನಾನು ವಿಸರ್ಗ ಯಾಕೆ ಹೇಳಿದೆ ಅಂದ್ರೆ ನಿಮ್ಗೆ ಅಲ್ಲಿ ವಿಸರ್ಗ ಇದೆ ಅಂತ ಗೊತ್ತಾಗ್ಲಿ ಅಂತ. ಆದ್ರೆ ನಿಜವಾಗಿ ವದಂತಿ ಅಂತ ಮುಂದೆ ಆಮ್, ಯಾವುದು ವ್ಯಂಜನ ಇರುವುದರಿಂದ ಆಗ ವಿಸರ್ಗಕ್ಕೆ ಲೋಪ ಆಗುತ್ತೆ. ಲೋಪ ಆಗಿ ಹೇಳುವಾಗ ಜನ ವದಂತಿ ಕರೆಕ್ಟ್. ಆದ್ರೆ ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ಜನಾಹ ವದಂತಿ ಅಂತ ಬಿಡಿಸಿದೆ. ಧನ್ಯವಾದಗಳು. ಗುರುಗಳೇ, ಒಂದೇ ಒಂದು ಪ್ರಶ್ನೆ ಇತ್ತು. ಈಗ ಈ ಲೆಸನ್ಗೆ ರಿಲೇಟೆಡ್ ಅಲ್ಲ, ಈ ಸಂಕ್ಷಿಪ್ತ ರಾಮಾಯಣನಲ್ಲಿ ಕೋನ್ವಸ್ಮಿನ್ ಸಂಪ್ರತೋ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಅದೆಲ್ಲಾನು ನಕಾರ ಅಂತ ಪ್ರಥಮ ಏಕನ. ಗುಣವಾನ್ ಕಶ್ಚ ವೀರ್ಯವಾನ್ ಅನ್ನೋದ ಹಾ, ಅದು ಗುಣವಾನ್ ಅನ್ನುವಲ್ಲಿ ನಿಮ್ಗೆ ಹಿಂದೆ ಧನವಾನ್ ಅಂತ ಬಂತಲ್ಲ, ಹಾಗೆ ಅದು ತಕಾರ ಅಂತವಾದ ಶಬ್ದ. ಅಂದ್ರೆ ಗುಣವತ್, ಬಲವತ್, ಧನವತ್, ವೀರ್ಯವತ್ ಅಂತ ರೂಪ ಆಗುತ್ತೆ. ತಕಾರದ ರೂಪದಿಂದ ಆ ಏನಂತಾರೆ, ಇದು ರಾಮ ಶಬ್ದದ ಹಾಗಲ್ಲ, ಭವಾನ್ ಶಬ್ದದ ಹಾಗೆ. ಭವಾನ್ ಭವಂತೌ ಭವಂತಹ ಇದ್ದ ಹಾಗೆ ಧನವಾನ್ ಧನವಂತೌ ಧನವಂತಹ, ಹಾಗೆ ವೀರ್ಯವಾನ್ ವೀರ್ಯವಂತೌ ವೀರ್ಯವಂತಹ, ಯಶೋವಾನ್ ಯಶೋವಂತೌ ಯಶೋವಂತಹ, ಬುದ್ಧಿಮಾನ್ ಬುದ್ಧಿಮಾನ್ ಬುದ್ಧಿಮಂತೌ ಬುದ್ಧಿಮಂತಹ. ಎಲ್ಲಿ ವಾನ್ ಬಂದ್ರೆ ಅದು ವತು ಪ್ರತ್ಯಯ, ಮಾನ್ ಬಂದ್ರೆ ಅದು ಮತು ಪ್ರತ್ಯಯ ಅಂತ ಲೆಕ್ಕ. ಓ ಸರಿ ಸರಿ ಸರಿ, ಧನ್ಯವಾದ ಗುರುಗಳೇ. ಅದನ್ನ ನೋಡಿ ನೋಡಿ ಅಭ್ಯಾಸ ಆಗುತ್ತೆ. ಹ್ಮ್. ಸರಿ, ಮುಗ್ಸೋಣ. ಶ್ರೀ ಹರಿಪ್ರಿಯ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾಯ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ವ ಮಂಗಲಾಃ. ಕ್ಷೇಮಂ ನ ವಿಂದಂತೆ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ರಾಮ್ ರಾಮ್. ಹ್ಮ್. ಧನ್ಯವಾದಗಳು ಆಚಾರ್ಯ. ಧನ್ಯವಾದ. ಧನ್ಯವಾದಗಳು.